ವಾರ್ತೆಗೆ ಸ್ವಾಗತ. ನಾನು ಶಕುಂತಲ. ಈ ಕ್ಷಣದ 25 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪರ ಘೋಷಣೆ ಕೂಗಲಾಗಿದೆ. ಮುಂದಿನ ಮುಖ್ಯಮಂತ್ರಿ ಅಂತ ಬ್ಯಾನರ್ ಹಿಡಿದು ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ದಾವಣಗೆರೆ ಚನ್ನಗಿರಿ ಪಾಂಡಮಟ್ಟಿಯಲ್ಲಿ ಅಭಿಮಾನಿಗಳು ನಮ್ಮ ಸಾಹುಕಾರ್ ನಮ್ಮ ಸಿಎಂ ಅಂತ ಘೋಷಣೆ ಮೊಳಗಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದಿಸಿದಂತ ರಾಜೀವ್ಗೌಡ ನಾಪತ್ತೆಯಾಗಿದ್ದಾನೆ. ಪ್ರಾಣ ಬೆದರಿಕೆ ಹಾಕಿದಂತ ರಾಜೀವ್ಗೌಡನನ್ನ ಹಿಡಿದುಕೊಂಡು ಬರೋದಕ್ಕೆ ಗೃಹ ಇಲಾಖೆ ಟೀಮ್ ರಚಿಸಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಟೀಮ್ ರಚನೆಗೆ ಸೂಚಿಸಿದ್ರು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಹಶೀಲ್ದಾರ್ ಕಚೇರಿಯ ಎಫ್ಡಿಎ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಕಿಶನ್ ರಾಠೋಡ್ ಎಂಬುವರ ಬಳಿ 10,000 ಲಂಚ ಪಡಿತಾ ಇದ್ದಾಗ ಎಫ್ಡಿಎ ಶಶಿಕುಮಾರ್ ಸಿಕ್ಕಾಕೊಂಡಿದ್ದಾರೆ. ಜಮೀನು ದಾಖಲೆಗಳನ್ನು ನೀಡುವ ವಿಚಾರದಲ್ಲಿ ಶಶಿಕುಮಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಹಣ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮುರಗುಂಡಿ ತಂಡ ರೇಡ್ ಮಾಡಿದೆ. ನಿಧಿ ಪತ್ತೆಯಾಗಿರುವ ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿಯ ಆವರಣದಲ್ಲಿ ಉತ್ಖನನ ನಡೀತಾ ಇದ್ದು, ನಿನ್ನೆಯ ಉತ್ಖನನದ ವೇಳೆ ಶಿವಲಿಂಗದ ಪೀಠದ ರಚನೆ ಪತ್ತೆಯಾಗಿತ್ತು. ಒಡೆದ ಮಡಿಕೆಯ ತುಣುಕುಗಳು ಕೂಡ ಪತ್ತೆಯಾಗಿತ್ತು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಕೋಟೆ ಕೋಡಿಯಲ್ಲಿ ಪುರಾತನ ಕಾಲದ ಶಿವಲಿಂಗ ಪತ್ತೆಯಾಗಿದೆ. ಉತ್ಖನನ ನಡೀತಾ ಇರುವಂತಹ ವೀರಭದ್ರೇಶ್ವರ ದೇಗುಲದ ಪಕ್ಕದ ಕೋಟೆಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಚಾಮರಾಜನಗರದಲ್ಲಿ ವಿದ್ಯಾರ್ಥಿ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಶಿಕ್ಷಕನಿಗೆ ಕೋರ್ಟ್ 3 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಹನೂರು ತಾಲೂಕಿನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಶಿಕ್ಷಕನಾಗಿದ್ದಂಥ ವೆಂಕಟನಾರಾಯಣ ಶಾಲೆಗೆ ದಿನಸಿ ತರಲು ಹೋಗಿದ್ದ ವಿದ್ಯಾರ್ಥಿ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಈ ಬಗ್ಗೆ ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ತನಿಖೆ ವೇಳೆ ಆರೋಪಿ ಕೃತ್ಯವೆಸಗಿದ್ದು ಸಾಬೀತು ಹಿನ್ನೆಲೆಯಲ್ಲಿ 3 ವರ್ಷ ಕಠಿಣ ಶಿಕ್ಷೆ ನೀಡಿ ಕೊಳ್ಳೇಗಾಲ ಅಪರ ಜಿಲ್ಲಾ ಸೆಷನ್ ನ್ಯಾಯಾಲಯ ಆದೇಶಿಸಿದೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ ಅಟ್ಟಹಾಸಕ್ಕೆ ವಿರುದ್ಧ ದಂಪತಿ ಬೀದಿಗೆ ಬಿದ್ದಿದ್ದಾರೆ. ಈಕ್ವಿಟಾರ್ ಫೈನಾನ್ಸ್ ದೌರ್ಜನ್ಯದಿಂದ ನೆಲೆ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆ ಮಾಡಿಕೊಂಡಿದ್ದಂತಹ ಸಾಲದಿಂದಾಗಿ ಮನೆಗೆ ಕೊಟ್ಟಿಗೆಗೆ ಫೈನಾನ್ಸ್ ಕಂಪನಿ ಬೀಗ ಹಾಕಿದೆ. ಇದರ ವಿರುದ್ಧ ದಂಪತಿ ಬೀದಿಗೆ ಬಿದ್ದಿದ್ದಾರೆ. ಬಾಲಕಿ ಪತ್ತೆ ಹಚ್ಚಿದಂತಹ ಪೊಲೀಸರಿಗೆ ಸನ್ಮಾನಿಸಲಾಗಿದೆ. ಬೆಳಗಾವಿಯ ಎಪಿಎಂಸಿ ಸಿಪಿಐ ಉಸ್ಮಾನ್ ಅವಟಿಗಿ ಸಾರ್ವಜನಿಕರು ಸನ್ಮಾನ ಮಾಡಿದ್ದಾರೆ. ಕಳೆದ 8 ದಿನಗಳ ಹಿಂದೆ ಬಾಲಕಿ ನಾಪತ್ತೆ ಬಗ್ಗೆ ಎಪಿಎಂಸಿ ಠಾಣೆಗೆ ತಾಯಿ ದೂರನ್ನ ಕೊಟ್ಟಿದ್ರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಒಂದು ತಂಡವನ್ನು ರಚಿಸಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಬಾಲಕಿಯನ್ನು ಪತ್ತೆ ಹಚ್ಚಿದ್ದಾರೆ. 8 ದಿನದಲ್ಲೇ ಬಾಲಕಿ ಹುಡುಕಿ ಸುರಕ್ಷಿತವಾಗಿ ಮನೆ ಸೇರಿಸಿದ್ದಕ್ಕೆ ಪೊಲೀಸರಿಗೆ ಸನ್ಮಾನಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಾಘ ಮೇಳದ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತಹ ಭಕ್ತರು ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಚಳಿ ಮೈ ಕೊರಿತಾ ಇದೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ತಾಪಮಾನ -°C ಕುಸಿದು ನೀರು ಹೆಪ್ಪುಗಟ್ಟಿದೆ. ಹರಿತಾ ಇದ್ದಂತಹ ಸಣ್ಣ ಜಲಪಾತದಂತಹ ತೊರೆಗಳಲ್ಲಿ ನೀರು ಮಂಜಾಗಿ ಬದಲಾಗಿದೆ. 2025ರ ಡಿಸೆಂಬರ್ನಲ್ಲಿ ಇಂಡಿಗೋ ವಿಮಾನಗಳ ಸಂಚಾರ ಸೇವೆಯಲ್ಲಿ ಉಂಟಾದಂತಹ ವ್ಯತ್ಯಯಕ್ಕೆ ಕಾರ್ಯಾಚರಣೆ ವೈಫಲ್ಯ ಕಾರಣ ಅನ್ನೋದು ಪತ್ತೆಯಾಗಿದೆ. ಇಂಡಿಗೋ ಸಂಸ್ಥೆಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯವು 22.20 ಕೋಟಿ ದಂಡ ವಿಧಿಸಿದೆ.